ನಿನ್ನೆಯ ನಮ್ಮ ರಜತ ಮಹೋತ್ಸವದ ಕಾರ್ಯಕ್ರಮದ ಸಭೆಯಲ್ಲಿ ಹೇಳಿರ್ತಕ್ಕಂಥದ್ದು ಯಾವುದೋ ಕ್ರಾಂತಿಯ ಬಗ್ಗೆ ಹೇಳಿಲ್ಲ, ಯಾವುದೋ ಅಗ್ರಗನಸಿನ ಬಗ್ಗೆ ಹೇಳಿಲ್ಲ. ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಈಗಿನ ರಾಜಕೀಯದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇವತ್ತಿನ ರಾಜಕಾರಣ ಯಾವುದೇ ಪಕ್ಷ ಯಾವುದೇ ನಾಯಕರುಗಳು ಏನೇನು ತೀರ್ಮಾನಗಳು ಮಾಡ್ತಾರೋ ಏನು ಡೆವಲಪ್ಮೆಂಟ್ ಆಗುತ್ತೋ ಅಂತಕ್ಕಂಥದ್ದು ನಾವು ಯಾರು ಊಹೆ ಮಾಡ್ಕೊಳ್ಳಿಕ್ಕಾಗಲ್ಲ. ಏನು ಬೇಕಾದರೂ ಆಗ್ತಕ್ಕಂಥ ವಾತಾವರಣಗಳಿದೆ. ನಮ್ಮ ಕಾರ್ಯಕರ್ತರು ಮೈ ಮರಿದ್ರೆ ಜನಗಳ ಮಧ್ಯದಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ರು. ಅದು ಹೊರತುಪಡಿಸಿ ನಾನೇನು ಸರ್ಕಾರ ಬಿದ್ದೋಗುತ್ತೋ ಉಳಿಯುತ್ತೋ ಇದು ಯಾವುದು ಚರ್ಚೆ ಮಾಡಿಲ್ಲ. ನನ್ನ ನಮ್ಮ ಕಾರ್ಯಕರ್ತರು ನಾನು ಹೇಳಿರ್ತಕ್ಕಂಥದ್ದು ರಾಜಕೀಯದ ಬೆಳವಣಿಗೆ ಏನ್ ನಡೀತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಇದು ಏನು ಬೇಕಾದರೂ ಆಗಬಹುದು ಅಂತಕ್ಕಂಥ ಇವತ್ತು ಹಿನ್ನೆಲೆ ಹೇಳಿದ್ದಾರೆ. ನಿಮ್ಮ ಪಕ್ಷದ ರಾಜ್ಯದಲ್ಲಿ ಹೊಸದೊಂದು ಪ್ರಾದೇಶಿಕ ಪಕ್ಷ ತಲೆ ಎತ್ತುತ್ತೆ ಎಂದು ಒಂದು ಸೂಚನೆಗಳು ಸಿಗ್ತಾ ಇದೆ. ಅಂದ್ರೆ ಜೆಡಿಎಸ್ ನಿನ್ನೆ ದಿನದ ನಮ್ಮ 25 ವರ್ಷದ ಈ ಪಕ್ಷದ ಸಂಘಟನೆ ಕಾರ್ಯಕರ್ತರ ದುಡಿಮೆ ಏನಿದೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳು ನಮ್ಮ ಕಾರ್ಯಕರ್ತರಿಗೆ ಒಂದು ಮನವಿ ಮಾಡಿರ್ತಕ್ಕಂಥದ್ದು, ನೀವು ಎಷ್ಟು ಜನಗಳ ಮಧ್ಯದಲ್ಲಿ ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀರಿ ಅಷ್ಟು ಶಕ್ತಿ ನಮಗೆ ಜನ ಕೊಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನನ್ನ ಈಗಿನ ಸರ್ಕಾರ 136 ಸೀಟನ್ನ ಗೆದ್ದರೂ ಸಹ ಯಾವುದೋ 5 ಗ್ಯಾರಂಟಿಯ ಒಂದು ಘೋಷಣೆಗಳನ್ನು ಮಾಡಿ 5 ಗ್ಯಾರಂಟಿ ಬಿಟ್ಟು ಅದ್ರ ಮುಂದೆ ಹೋಗಲೇ ಇಲ್ಲ. 5 ಗ್ಯಾರಂಟಿಯಿಂದ ಜನ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗಿದೆಯಾ? ಯಾವ್ಯಾವ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ ಈಗ ಉದಾಹರಣೆಗೆ ಮೆಕ್ಕೆಜೋಳ ಬೆಳೆದಂಥ ರೈತರು, ಕಬ್ಬು ಬೆಳೆದಂಥ ರೈತರು ನೀವೇ ನೋಡಿದ್ರಿ ಅವ್ರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ರು. ಮಾವು ಬೆಳೆಗಾರರು ಕೋಲಾರದಲ್ಲಿ ಬಾರಿ ಯಾವೊಂದು ಪರಿಸ್ಥಿತಿಗಳಿಗೆ ಬಂದಿದ್ರು. ಈ ಸರ್ಕಾರದ ಕೊಡುಗೆ ಏನು? ಎಂಪ್ಲಾಯ್ಮೆಂಟ್ ಜನರೇಷನ್ ಏನಾಗಿದೆ? ಆದರೆ ತೆರಿಗೆ ಅಂತಕ್ಕಂಥದ್ದು ಹಲವಾರು ರೀತಿಯಲ್ಲಿ ದಾಖಲೆಯ ಒಂದು ತೆರಿಗೆ ವಿಧಿಸಿರ್ತಕ್ಕಂಥದ್ದು ಸರ್ಕಾರ. 5 ಗ್ಯಾರಂಟಿಗೋಸ್ಕರವಾಗಿ ಯಾವ ಜನತೆಗೆ 5 ಗ್ಯಾರಂಟಿ ತೋರಿಸಿದ್ರು ಅದೇ ಜನಗಳಿಂದ ಆ ಗ್ಯಾರಂಟಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿನ ಲೂಟಿ ಮಾಡೋದು ಅದೇ ಜನಗಳು ಹೊರಿಸಿದ್ದಾರೆ. ಇವತ್ತು 5.5 ಕೋಟಿಗೆ ಹೆಚ್ಚಿನ ಸಾಲ 7.5 ಲಕ್ಷ ಕೋಟಿನಲ್ಲಿ 5.5 ಲಕ್ಷ ಕೋಟಿ ಸಾಲ ಇವರೊಬ್ಬರೇ ಮಾಡಿರೋದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆರ್ಥಿಕ ಸಚಿವರಾಗಿ ಸಾಧನೆ ಏನು ಮಾಡಿದ್ದು? ಈಗ ಮೀಸಲಾತಿ ಅಂತಾರೆ, ಯಾವುದೋ ಜಾತಿ ಗಣತಿ ಅಂದರು, ಸಾಮಾಜಿಕ ಇದು ಮಾಡ್ತೀವಿ ಅಂತ ಹೇಳಿದ್ರು. ಅದೇನೋ 3 ಅವ್ರನ್ನ ಹಾಕಿ ಈಗ ಅದೆಂಥದ್ದು ಕಮಿಟಿ 15 ದಿವಸ ಕೊಟ್ಟಿದ್ದ ಟೈಮು 2 ತಿಂಗಳಾಗೋಯ್ತು. ಈಗಾಗಲೇ ಸದ್ದು ಗದ್ದಲವೇ ಇಲ್ಲ ಅದ್ರ ಬಗ್ಗೆ. ಈಗ ಆ ಜಾತಿ ಗಣತಿ ಬಗ್ಗೆ ಸದ್ದು ಗದ್ದಲ ಇಲ್ಲ. ಕುಮಾರಸ್ವಾಮಿ ಮಾಡಲಿಲ್ಲ, ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ ನನ್ನ ಮೇಲೆ ಪ್ರತಿದಿನ ಭಾಷಣ ಮಾಡಿದ್ರು. ಈಗ 2.5 ವರ್ಷದಲ್ಲಿ ಇವ್ರು ಮಾಡ್ಕೊಂಡಿರೋದೇನು? ಹೇಳಕ್ಕೆ ಹೋದ್ರೆ ಬೇಕಾದಷ್ಟು ವಿಷಯ ಇದೆ. ಅಲ್ಲ ಸರ್, ಚೆಲುವರಾಯಸ್ವಾಮಿ ಸೇರಿದಂತೆ ಒಕ್ಕಲಿಗರ ಶಾಸಕರೆಲ್ಲ ಡೆಲ್ಲಿಗೆ ಹೋಗಿ ಪರೇಡ್ ಮಾಡಿ ಇವರೆಲ್ಲ ಭೇಟಿ ಹೈಕಮಾಂಡ್ ಅವರು ಹೋಗಿ ಡೆಲ್ಲಿಗೆ ಹೋಗಿದ್ದಾರೆ. ಎಲ್ಲರೂ ಡೆಲ್ಲಿನಲ್ಲಿ ನಾವೇನು ಮಾಡಿದ್ದೀವಿ ಅಂತ ಬಂದ ಹೇಳಿದ್ರ? ಇಲ್ಲಿ ಯಾರು ಎಕ್ಸ್ಕರ್ಷನ್ ಹೋಗಿದ್ರು, ಎಲ್ಲಿ ಹೋಗಿದ್ರು ನನಗೇನು ಗೊತ್ತು. ಒಕ್ಕಲಿಗರಿಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಹೇಳಿ ಕೇಳಿದ್ದಾರೆ ಬಾಲಕೃಷ್ಣ. ಇಲ್ಲಿ ನೋಡಿ, ಒಕ್ಕಲಿಗರ ಪ್ರಾಧಾನ್ಯತೆ ಅಲ್ಲ, ಕರ್ನಾಟಕ ನಾಡಿನ ಪ್ರತಿ ಜನತೆಗೆ ಪ್ರಾಧಾನ್ಯತೆ ದೊರಕಬೇಕು. ಈ ಸಮಾಜ ಇರ್ತಕ್ಕಂಥದ್ದು, ಈ ಒಂದು ಸರ್ಕಾರ ನಡೀತಕ್ಕಂಥದ್ದು 7 ಕೋಟಿ ಜನರ ಬದುಕನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಡೀತಕ್ಕಂಥ ಸರ್ಕಾರ. ಒಂದು ಜಾತಿಗೆ ಸೀಮಿತವಾಗಿ ಇವತ್ತು ಬೆಂಬಲ ಕೊಡ್ತಕ್ಕಂಥದ್ದಲ್ಲ. ಸರ್, ಮುಂದಿನ ಚುನಾವಣೆಗಳು ಸ್ಥಳೀಯ ಸಂಸ್ಥೆಗಳು ಇದರಲ್ಲಿ JDS ಸ್ಟ್ಯಾಂಡ್ ಏನಿರುತ್ತೆ? ಮೈತ್ರಿನೇ ಹೋಗ್ತೀರಾ? ಮೈತ್ರಿನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಎಲ್ಲರ ಭಾವನೆ ಇದೆ. ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಒಂದೊಂದು ಬಾರಿ ಪೈಪೋಟಿ ಏನಿರ್ತದೆ, ಕೆಲವು ಸ್ಥಳೀಯವಾಗಿ ಕೆಲವು ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು ಈಗ ನಾವು ರಾಜಕಾರಣದಲ್ಲಿ ನಾವು ನೋಡಿದ್ದೀವಿ. ಆದರೆ ವಿಧಾನಸಭೆಯ ಚುನಾವಣೆಗಳು, ಲೋಕಸಭೆ ಚುನಾವಣೆಗಳು ಬಂದಾಗ
ನಾವು ಮೈತ್ರಿ ಅಂತಕ್ಕಂಥದ್ದು ಏನಿದೆ ಗಟ್ಟಿಯಾಗಿ ನಿಂತು ಕೆಲಸ ಮಾಡ್ತಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೀತಾ ಇದೆಯಾ ಅನ್ನೋದು ಅದನ್ನ ನಡೆಸ್ತಾರ ಅನ್ನೋದು ಇನ್ನೂ ಡೌಟ್ ಪಡ್ತಾ ಇದೀವಿ. ನೀವೇನು ಹೇಳ್ತಿದ್ದೀರಿ ಅದ್ರಲ್ಲಿ ಸಂಶಯ ಇಲ್ಲ. ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಈ ಸರ್ಕಾರ ಅಷ್ಟು ಸುಲಭವಾಗಿ ನಡೆಸ್ತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ, ನನಗೂ ಸಹ ಇಲ್ಲ. ಆದರೆ ಕೋರ್ಟ್ ಆದೇಶದ ಮೇಲೆ ಏನಾದರೂ ಮಾಡಲೇಬೇಕಾದ ಅನಿವಾರ್ಯತೆ ಬಂದರೆ ಮಾಡಬೇಕಾಗ್ತದೆ. ನೋಡೋಣ ಏನು ಮಾಡ್ತಾರೆ. ಕಾಂಗ್ರೆಸ್ನ